Hello my dear students, welcome back to your YouTube channel Ramya KS Classes. ಸೊ ಇದನ್ನು ನಾವು ಈ ವಿಡಿಯೋದಲ್ಲಿ ನಾನು ಹೇಗೆ 2 ಸತಿ KS ಮೇನ್ಸ್ನ ಕ್ಲಿಯರ್ ಮಾಡಿದ್ದೆ ಮತ್ತು ನನ್ನ ಸ್ಟ್ರಾಟಜಿ ಏನಾಗಿತ್ತು ಮತ್ತು ನನ್ನ ಹ್ಯಾಂಡ್ ರಿಟನ್ ನೋಟ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಯಾಕಂತಂದರೆ ರ್ಯಾಂಡಮಾಗಿ ಯಾವುದೋ ಒಂದು ಟಾಪಿಕ್ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಕಂಪ್ಲೀಟಾಗಿ ಸಿಲೆಬಸ್ ಬೇಸಿಸ್ ಮೇಲೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಏನಂದರೆ, ಯೂಟ್ಯೂಬ್ ಅನಾಲಿಟಿಕ್ಸ್ ನನ್ನ ಯೂಟ್ಯೂಬ್ ಚಾನಲ್ ಪ್ರಕಾರ 95% ಆಫ್ ದ ಪೀಪಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೀವು ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ. ಅಫ್ಕೋರ್ಸ್ ನಿಮಗೋಸ್ಕರನೇ ನಾನು ವಿಡಿಯೋ ಮಾಡೋದು, ಯಾಕಂತಂದರೆ ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡಿದ್ರೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಪ್ರಿಪ್ರೇಷನ್ಗೆ ಅನ್ನೋ ಉದ್ದೇಶ ಅಷ್ಟೇ. ಹಾಗಾಗಿ ನಾನು ಯಾವುದೋ ಒಂದು ರ್ಯಾಂಡಮ್ ವಿಡಿಯೋ ಮಾಡೋದಕ್ಕಿಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಫಸ್ಟು ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಆಗಿರ್ಬೋದು, ಆಮೇಲೆ ಪ್ರಿಲಿಮ್ಸ್ ಆಗಿರ್ಬೋದು, ಬುಕ್ ಲಿಸ್ಟ್ ಆಗಿರ್ಬೋದು, ಈಗ ಮೇನ್ಸ್ ಹೇಗೆ ಪ್ರಿಪೇರ್ ಆದೆ, ನೆಕ್ಸ್ಟ್ ವೀಡಿಯೋಸ್ ಅಪ್ಕಮಿಂಗ್ ವೀಡಿಯೋಸ್ ಕೂಡ ಹಾಗೇ ಇರುತ್ತೆ. ಕರೆಂಟ್ ಅಫೇರ್ಸ್ನ ಹೇಗೆ ಮೇನ್ಸಿಗೆ ಲಿಂಕ್ ಮಾಡ್ತಿದ್ದೆ, ಟೆಸ್ಟ್ ಸೀರೀಸ್ ಯಾವ ರೀತಿ ತೊಗೊಂಡಿದ್ದೆ, ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಆಗ್ತಿದ್ದೆ. ಸೊ ಈ ರೀತಿ ಪ್ರತಿಯೊಂದು ಒಂದು ಆರ್ಗನೈಸ್ಡ್ ವೇಯಲ್ಲಿ ನಾನು ನಿಮ್ಮ ಮುಂದೆ ವಿಷಯಗಳನ್ನು ತರಬೇಕು ಅನ್ನೋ ಪ್ರಯತ್ನನ ಮಾಡ್ತಿದ್ದೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಮತ್ತೆ ಹೇಳ್ತಿದ್ದೀನಿ, ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಮೇನ್ಸ್ ಪ್ರಿಪರೇಷನ್ಗೆ. ಸೊ ಮೊದಲನೇದಾಗಿ ನಾನು ಸಿಲೆಬಸ್ಸನ್ನು ತೋರಿಸ್ಬಿಡ್ತೀನಿ ನಿಮಗೆ. ಸೊ ಇದು ಸಿಲೆಬಸ್ ಕಾಪಿ. ಯಾವುದೇ ಅಕಾಡೆಮಿ ಸಿಲೆಬಸ್ ಕಾಪಿನ ನೀವು ತಗೊಳ್ಳಿ, ಅಥವಾ ಡೈರೆಕ್ಟಾಗಿ KPSC ವೆಬ್ಸೈಟಿಗೆ ಹೋಗು ಕೂಡ ನೀವು ಸಿಲೆಬಸ್ನ ತೊಗೋಬೋದು. ನಾನು ನಮ್ಮ KPSC ವೆಬ್ಸೈಟಲ್ಲಿರುವಂಥ ಸಿಲೆಬಸ್ನ ಸೊ ಇಲ್ಲಿ ನೀವು ಝೂಮ್ ಮಾಡಿ ನೋಡ್ಬೋದು. ಇದು ತುಂಬ ಹಳೆ 2018ರಲ್ಲಿ ನಾನು ಇದನ್ನು ಪ್ರಿಂಟೌಟ್ ತೊಗೊಂಡಿದ್ದು. ಇಲ್ಲಿ ನೋಡಿ, ನಾನು ಡೇಟು ಕೂಡ ಮೆನ್ಷನ್ ಮಾಡಿದ್ದೀನಿ ಮತ್ತು ನನ್ನ ಹೆಸರು ಕೂಡ ಬರೆದಿದ್ದೀನಿ. ನೀವು ಸಿಲೆಬಸ್ ನೋಡ್ಬೋದು, ಎಷ್ಟು ಸತಿ ನಾನು ಯೂಸ್ ಮಾಡಿದ್ದೀನಿ, ಅದೆಷ್ಟು ಹಳೇದಾಗಿದೆ ಅಂತ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ. ಯಾಕೆ ನಾನು ಫಸ್ಟು ಸಿಲೆಬಸ್ನ ತೋರಿಸ್ತಿದ್ದೀನಿ ಅಂತ ಅಂದರೆ, ನಾನು ಪ್ರಿಲಿಮ್ಸಲ್ಲೂ ಅದೇ ಹೇಳಿದ್ದೀನಿ, ಸಿಲೆಬಸ್ ಇಸ್ ದ ಮಂತ್ರ. ನೀವು ಯಾವುದೇ ಎಕ್ಸಾಮಿನೇಷನ್ಗೆ ಓದಿ, KPSC, UPSC, ಯಾವುದೇ SBI, IBPS, ಯಾವುದೇ ಎಕ್ಸಾಮಿನೇಷನ್ಗೆ ಓದಿ, ಸಿಲೆಬಸ್ ಇಸ್ ದ ಮಸ್ಟ್. ನೀವು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಪ್ರಿಪ್ರೇಷನ್ ನೀವು ಮಾಡ್ತಿಲ್ಲ ಅಂತಲೇ ಅರ್ಥ. ಇಲ್ಲಿ ನೋಡೋದಾದರೆ ನನ್ನ ಒಂದು ಪ್ರಿಪ್ರೇಷನ್ ಹೇಗಿತ್ತು ಅಂತಂದರೆ, ನಾನು ಪರ್ ಡೇ ಎಷ್ಟು ಟಾಪಿಕ್ ಓದಬೇಕು ಈ ಬೇಸಿಸ್ ಮೇಲೆ ನಾನು ಪ್ರಿಪೇರ್ ಆಗ್ತಿದ್ದೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಪರ್ ಯೂನಿಟ್ ಪ್ಲ್ಯಾನ್ ಮಾಡ್ಕೊತಾರೆ. ಇವತ್ತು ನಾನು GS 1ನಲ್ಲಿ ಸೆಕ್ಷನ್ 1ನಲ್ಲಿ ಯೂನಿಟ್ 1 ಓದ್ತೀನಿ ಅಂತ. ಸೊ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, GS 1, GS 2, GS 3 ಮತ್ತು GS 4 ಇದೆ. ಅಲ್ಲಿ GS 1, GS 2, GS 3ಯಲ್ಲಿ 3 ಸೆಕ್ಷನ್ ಇದೆ. ಪ್ರತಿ ಪೇಪರಲ್ಲೂ 3 ಸೆಕ್ಷನ್ ಇದೆ. ಅದರಲ್ಲಿ ಯೂನಿಟ್ಸ್ಗಳು ಬರುತ್ತೆ. ಇಲ್ಲಿ ಸಿಲೆಬಸ್ ಡೀಟೇಲಾಗಿ ಡಿಸ್ಕಸ್ ಮಾಡಬೇಕಾದ್ರೆ ನೀವು ನೋಡಿದ್ರೆ ಪಾಸ್ ಮಾಡಿ ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಇಲ್ಲ ನಿಮ್ಮ ಸಿಲೆಬಸ್ ಕಾಪಿ ನಿಮ್ಮ ಹತ್ರ ಇದ್ರೂ ನೀವು ಗೋ ಥ್ರೂ ಮಾಡಿದರೆ ನಿಮಗೆ ಒಂದು ಫೇರ್ ಐಡಿಯಾ ಇರುತ್ತೆ, ಆಯಿತಾ. ಸೊ ನಾನು ಹೇಗೆ ಪ್ಲ್ಯಾನ್ ಮಾಡ್ತಿದ್ದೆ ಅಂದರೆ, ನಾನು ಯೂನಿಟ್ ವೈಸ್ ಪ್ಲ್ಯಾನ್ ಮಾಡ್ತಿರ್ಲಿಲ್ಲ. ಯಾಕಂತಂದರೆ ಒಂದು ಯೂನಿಟಲ್ಲಿ 10 ಟಾಪಿಕ್ ಇರುತ್ತೆ, ಇನ್ನೊಂದು ಯೂನಿಟಲ್ಲಿ ಬರೀ 2 ಟಾಪಿಕ್ ಇರುತ್ತೆ. ಆವಾಗ ನಂದೇನಾಗುತ್ತೆ, ಒಂದು ದಿನ ನಾನು 1 ಯೂನಿಟ್ ಕಂಪ್ಲೀಟ್ ಮಾಡೋದಕ್ಕೆ 8 ಅವರ್ಸ್ ಸ್ಪೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡೇ ಯೂನಿಟ್ 2 ಕಡಿಮೆ ಇರೋ ಟಾಪಿಕ್ಗಳನ್ನು ಓದೋದಕ್ಕೆ ಬರೀ 4 ಅವರಲ್ಲೇ ಮುಗ್ದೋಗುತ್ತೆ. ಸೊ ನಾನೊಂದು ಬ್ಯಾಲೆನ್ಸ್ಡ್ ವೇಯಲ್ಲಿ ನನ್ನದು ಸ್ಟಡೀಸ್ ಇರಲಿ, ಒಂದೇ ಒಂದು ದಿನ 8 ಅವರ್ ಓದೋದು, ಒಂದು ದಿನ 4 ಅವರ್ ಓದೋದು, ಆ ಥರ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಎವ್ರಿ ಯೂನಿಟಲ್ಲೂ ಕೂಡ ಎಷ್ಟು ಟಾಪಿಕ್ ಇದೆ ಅಂತ ಕೌಂಟ್ ಮಾಡಿದೆ. ಇಲ್ಲಿ ಪೆನ್ಸಿಲಲ್ಲಿ ಬರೆದಿದ್ದೀನಿ, ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ಇದರಲ್ಲಿ ಇಂಡಸ್ ಸಿವಿಲೈಸೇಷನ್ ಮತ್ತು ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ್ಯಂಡ್ ವೇದಿಕ್ ಸಿವಿಲೈಸೇಷನ್, ಎವಲ್ಯೂಷನ್ ಆಫ್ ವರ್ಣ, ಜಾತಿ, ಕಾಸ್ಟ್ ಸಿಸ್ಟಮ್, ರಿಲಿಜಿಯಸ್ ಕಂಡೀಷನ್, ಎಮರ್ಜೆನ್ಸ್ ಆಫ್ ರಿಲಿಜಿಯಸ್ ಮೂಮೆಂಟ್, ಒಟ್ಟು 6 ಟಾಪಿಕ್ ಅಂತ ನಾನು ಇಲ್ಲಿ ಪೆನ್ಸಿಲಲ್ಲಿ ಬರೆದಿದ್ದೀನಿ. ಸಿಮಿಲರ್ ವೇ ನೆಕ್ಸ್ಟ್
ಇದು ಯೂನಿಟ್ 1 ಅಷ್ಟೇ ಆಯಿತಾ. ಯೂನಿಟ್ 1ಅಲ್ಲೇ ಅವರು ಸಬ್ ಟಾಪಿಕ್ ಕೊಟ್ಟಿದ್ದಾರೆ 1 2 3 ಅಂತ. ನೆಕ್ಸ್ಟ್ ನೋಡೋದಾದರೆ ಒಂದು ಸೆಕೆಂಡ್, ಎಲ್ಲಿ ನೋಡಿ, ಲಿಟರೇಚರ್, ಇದರಲ್ಲಿ ಸ್ಯಾನ್ಸ್ಕ್ರಿಟ್ ಲಿಟರೇಚರ್, ಏನ್ಷಿಯಂಟ್, ಈ ರೀತಿ ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಗೈನ್ ನಾನು ಮಾರ್ಕ್ ಮಾಡಿದ್ದೀನಿ 9 ಟಾಪಿಕ್ ಅಂತ, ಮತ್ತು ಲಿಸ್ಟ್ 3ಯಲ್ಲಿ 11 ಟಾಪಿಕ್ ಅಂತ. ಸೊ ಈ ರೀತಿ ಎಲ್ಲ ಸೆಕ್ಷನ್ನಲ್ಲೂ ಎಲ್ಲ GS ಪೇಪರ್ನಲ್ಲೂ ನಾನು ನಂಬರ್ ಆಫ್ ಟಾಪಿಕ್ಸ್ನ ಕೌಂಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಇಲ್ಲಿ ನೋಡಿ, ಫೋಕ್ ಆರ್ಟ್ಸ್ ಆಫ್ ಇಂಡಿಯಾ, ಕೆಲವೊಂದು ಟಾಪಿಕ್ಗಳನ್ನು ನಾನು ಬಾಕ್ಸ್ ಹಾಕಿದ್ದೀನಿ ಅಥವಾ ರೌಂಡ್ ಅಪ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಫೋಕ್ ಆರ್ಟ್ಸ್ ಆಫ್ ಇಂಡಿಯಾ ಈ ಥರ ಮಾರ್ಕ್ ಮಾಡಿದ್ದೀನಿ ಅಥವಾ ರೌಂಡ್ ಆಫ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಹಿಂದೂಯಿಸಮ್ ಅನ್ನೋದನ್ನು ಅಂಡರ್ಲೈನ್ ಮಾಡಿದ್ದೀನಿ, ಮತ್ತು ಪುರುಷಾರ್ಥ ಅನ್ನೋದನ್ನು ಕೂಡ ಅಂಡರ್ಲೈನ್ ಮಾಡಿದ್ದೀನಿ. ಪೆನ್ಸಿಲಲ್ಲಿ ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಮತ್ತು ನಂಬರ್ ಆಫ್ ಟಾಪಿಕ್ ಎವ್ರಿ ಇದರಲ್ಲೂ ನಾನು ಕೌಂಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅದೇ GS ಪೇಪರಲ್ಲಿ ಯೂನಿಟ್ 2 ನೋಡಿ, ಯೂನಿಟ್ 1 ತುಂಬ ಇದೆ ಆಯಿತಾ. ಮತ್ತು ನಾನು ಇಲ್ಲಿ ಇಸ್ಲಾಂ ಅನ್ನೋದನ್ನು 8 ಮಾರ್ಕ್ ಹಾಕಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ. ಓಕೆ, ಐ ಥಿಂಕ್ ಯು ಆರ್ ಏಬಲ್ ಟು ಸಿ Islam, principle and practices and God, confession of the faith, 5 pillars of the Islam. ಇದನ್ನು ನಾನು ಇಂಟು ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಪೆನ್ಸಿಲಲ್ಲಿ. ಯಾಕಂದರೆ ನನಗೆ ಓದಬೇಕಾದ್ರೆ ಆ ಕಂಟೆಂಟ್ ಸಿಗಲಿಲ್ಲ ಕರೆಕ್ಟಾಗಿ. ಆಮೇಲೆ ಸೂಫಿಸಮ್ ಕೂಡ ಇದೆ ಇಲ್ಲಿ, ಸೂಫೀಸ್ ಆಫ್ ಕರ್ನಾಟಕ, ಸಿಯಾ ಆ್ಯಂಡ್ ಸುನ್ನಿ ಅದು ಕೂಡ ಇದೆ. ಸೊ ನಾನೇನು ಮಾಡ್ತಿದ್ದೆ ಅಂತಂದರೆ, ಇವಾಗ ಒಂದು ಟಾಪಿಕ್ ನಾನೇನೋ ಓದಬೇಕಾದ್ರೆ ಅದ್ರ ನನ್ನ ಕಂಟೆಂಟ್ ಸಿಗಲಿಲ್ಲ. ಇವಾಗೆಲ್ಲ ChatGPT ಆ ಥರ ಇದೆ, ಅವಾಗೆಲ್ಲ ಗೂಗಲ್ ಅಷ್ಟೇ ಇರ್ತಿತ್ತಲ್ವ. ಸೊ ಗೂಗಲಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ಟೆಸ್ಟ್ ಸೀರೀಸ್ ಸಿನಾಪ್ಸಿಸಲ್ಲಿ ಆಗಿರ್ಬೋದು, ಈ ಟಾಪಿಕ್ ನನಗೆ ಸಿಕ್ಕಿಲ್ಲ ಅಂತಂದರೆ ನಾನು ಅದೇ ಟಾಪಿಕ್ ಮೇಲೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಮ್ಯಾಕ್ಸಿಮಮ್ 1 or 2 hours ನಾನು ಸರ್ಚ್ ಮಾಡ್ತಿದ್ದೆ. ನನಗೆ ಕರೆಕ್ಟಾದ ಪ್ರಾಪರ್ ಕಂಟೆಂಟ್ ಸಿಗಲಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಮುಂದೆ ಹೋಗ್ತಿದ್ದೆ, ಅದನ್ನು ಲಾಸ್ಟಲ್ಲಿ ಇಟ್ಕೊಳ್ಳೋಣ ಅಂತ. ಅದೇ ರೀತಿ ನೆಕ್ಸ್ಟ್ ಯೂನಿಟ್ 2ಅಲ್ಲಿ ನೋಡಿ, ಹಿಂದುತ್ವ ಆ್ಯಂಡ್ ಪೇಟ್ರಿಯಾಟಿಸಮ್ನು ನಾನು ಬಾಕ್ಸ್ ಹಾಕಿದ್ದೀನಿ. ಐಡಿಯಲ್ ಆಫ್ ಸರ್ವಿಸಸ್ಗೂ ನಾನು ಬಾಕ್ಸ್ ಹಾಕಿದ್ದೀನಿ. ಯಾಕಂದರೆ ನನಗೆ ಅದಕ್ಕೆ ಬೇಕಾದಂಥ ಕಂಟೆಂಟ್ ಕರೆಕ್ಟಾಗಿ ಸಿಕ್ಕಿಲ್ಲ. ಹಾಗಾಗಿ ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಫಸ್ಟಿಗೆ ನೀವು ಸಿಲೆಬಸ್ನ ತೊಗೊಂಡು ಎವ್ರಿ ಟಾಪಿಕ್ಕಿಗೆ ನೋಟ್ಸ್ ಮಾಡ್ತಾ ಹೋಗಬೇಕಾದ್ರೆ ಯಾವುದೋ ಒಂದು ಟಾಪಿಕ್ಕಿಗೆ ನಿಮಗೆ ಕಂಟೆಂಟ್ ಸಿಗಲಿಲ್ಲ ಅಂತಂದರೆ ಡೋಂಟ್ ವೇಸ್ಟ್, ಅದಕ್ಕೇ 1 ದಿನ 2 ದಿನ ವೇಸ್ಟ್ ಮಾಡಬೇಡಿ. ನೆಕ್ಸ್ಟ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ಇದೇ ರೀತಿ ಪ್ರತಿಯೊಂದು GS ಪೇಪರನ್ನು ನಾನು ಕೌಂಟ್ ಮಾಡಿಕೊಂಡು ಲಾಸ್ಟಿಗೆ ಎಟ್ ದ ಎಂಡ್ ಆಫ್, ಇದು GS 1 ಸೆಕ್ಷನ್ 2 ಸೆಕ್ಷನ್ 3 ಇದೆ. ಐ ವಿಲ್ ಝೂಮ್ ಇಟ್. ಸೊ ಸೆಕ್ಷನ್ 2ಅಲ್ಲಿ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಇದೆ. ಇಲ್ಲೂ ಅಷ್ಟೇ ಕೆಲವೊಂದು ಟಾಪಿಕ್ ಲೈಕ್ ಪ್ರಾಬ್ಲಮ್ ಆಫ್ ರೋಲ್ ಕಾನ್ಫ್ಲಿಕ್ಟ್ ನಂಗೆ ಗೊತ್ತಾಗಿಲ್ಲ, ಈ ರೀತಿ ಎಲ್ಲ ನಾನು ಮಾರ್ಕ್ ಮಾಡ್ಕೊತಾ ಹೋಗಿದ್ದೀನಿ. ಇದು ಅಪ್ ಟು ಯು, ನೀವು ನಿಮ್ಗೆ ಹೆಂಗೆ ನಿಮ್ಮ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಆ ರೀತಿ ಮಾಡ್ಕೊಂಡೋಗಿ. ಬಟ್ ದಿಸ್ ಈಸ್ ನನ್ನ ಸ್ಟ್ರಾಟಜಿ, ನನಗೆ ವರ್ಕ್ ಆಗಿರುವಂಥದ್ದು. ಎಲ್ಲೆಲ್ಲಿ ನನಗೆ ಕಂಟೆಂಟ್ ಸಿಗ್ತಾ ಇರಲಿಲ್ಲ ಅದನ್ನೆಲ್ಲ ನಾನು ಸ್ಕಿಪ್ ಮಾಡಿಬಿಟ್ಟು ಹೋಗಿದ್ದೀನಿ. ಅಟ್ ದ ಎಂಡ್ ಆಫ್ ಎಲ್ಲ ಮುಗಿಸಿದ್ದೀನಿ. ಒಂದು 60-70% ಆಫ್ ದ ಸಿಲೆಬಸ್ GS 1 ನಾನು ಮುಗಿಸಿದ್ದೀನಿ ಅನ್ನುವಾಗ ಮತ್ತು ಯಾವ್ಯಾವ ಟಾಪಿಕ್ ಬಿಟ್ಟಿದ್ದೀನಿ ಅದಕ್ಕೆ ನಾನು ಫ್ರೆಂಡ್ಸ್ ಹೆಲ್ಪ್ ತೊಗೊತಿದ್ದೆ. ನೀವೇನಾದರೂ ಇದಕ್ಕೆ ಕಂಟೆಂಟ್ ಗೊತ್ತಿದೆಯಾ ನಿಮಗೆ ಅಂತ, ಅಥವಾ ಇನ್ನೊಂದು ಬೇರೆ ಸೋರ್ಸಸ್ಗಳನ್ನು ಸರ್ಚ್ ಮಾಡ್ತಿದ್ದೆ, ಆ ರೀತಿ ಮಾಡ್ತಿದ್ದೆ. ಈಗ ಅಟ್ ದ ಎಂಡ್ ಆಫ್ ದ ಪೇಪರಲ್ಲಿ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ, GS 1 ಟೋಟಲ್ 308. ಓಕೆ, ಇದನ್ನು ಹಾಗೆ ನೆನಪಲ್ಲಿ ಇಟ್ಕೊಳ್ಳಿ, ಮುಂದೆ ನೋಡೋಣ. ಅದೇ ರೀತಿ ನಾನು ಬೇರೆ GS 2 ಜಿಯಾಗ್ರಫಿ ಮತ್ತು ಇದರಲ್ಲಿ ಸೆಕ್ಷನ್ 1 ಸೆಕ್ಷನ್ 2 ಸೆಕ್ಷನ್ 3 ಕಂಟೆಂಟ್ಗಳಾಗಿರ್ಬೋದು, ಇಲ್ಲೂ ಅಷ್ಟೇ ನಾನು ಕೌಂಟ್ ಮಾಡಿದ್ದೀನಿ ನೋಡಿ, ಟೋಟಲ್ 188. ಲಾಸ್ಟ್ ಯೂನಿಟನ್ನು ಬಿಟ್ಟು, ಯಾಕಂದರೆ ಲಾಸ್ಟ್ ಯೂನಿಟಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ತುಂಬ ಬರ್ತಿತ್ತು. ಅದರಲ್ಲಿ ನಾನು ಓಲ್ಡ್ ಕ್ವಶನ್ ಪೇಪರಲ್ಲಿ ಏನಿತ್ತು ಮತ್ತು ಕರೆಂಟ್ ಅಫೇರ್ಸಲ್ಲಿ ರೀಸೆಂಟಾಗಿ ಏನಿದೆ ಅಷ್ಟೇ ಓದ್ತಿದ್ದೆ. ಹಾಗಾಗಿ ಇದೊಂದು ಸಿಲೆಬಸ್ ಬಿಟ್ಟು ಇನ್ನುಳಿದೆಲ್ಲದೂ ಒಂದು ಸ್ಟ್ಯಾಟಿಕ್ ಥರ ಯಾವಾಗಲೂ ಕೇಳೋವಂಥದ್ದೇ ಆಗಿತ್ತು. ಹಾಗಾಗಿ 188 ಟಾಪಿಕ್ಗಳಂತ ನಾನು ಟೋಟಲ್ ಬರೆದಿದ್ದೀನಿ. ನೆಕ್ಸ್ಟು GS 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದು ಕೂಡ ನಾನು ಟಾಪಿಕ್ಗಳನ್ನು ಬರೆದು ಅಟ್ ದ ಎಂಡ್ ಆಫ್ ದ ಪೇಜ್ ನನಗೆ ಕೌಂಟ್ ಸಿಕ್ಕಿರೋದು 120. ನೆಕ್ಸ್ಟು ಎಥಿಕ್ಸಲ್ಲೂ ಅಷ್ಟೇ GS 1, 2, 3
ಇಲ್ಲಿ 41 ಟಾಪಿಕ್ಸ್ ನನಗೆ ಸಿಕ್ಕಿದೆ. ಅದೇ ರೀತಿ ನೀವು ಅಬ್ಸರ್ವ್ ಮಾಡ್ತಿದ್ರೆ ನಾನು GS1, GS2, GS3 ಪೇಪರಲ್ಲೂ ಕೂಡ ಕೆಲವೊಂದು ಟಾಪಿಕ್ಗಳಿಗೆ PYQ ಅಂತ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಎಷ್ಟೊಂದು ಟಾಪಿಕ್ಗಳಿಗೆ PYQ ಅಂದರೆ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ನಾನು ಸಿಲೆಬಸ್ನ ಗೋ ಥ್ರೂ ಮಾಡಿದ್ದೀನಿ ಕರೆಕ್ಟಾಗಿ, ಪ್ಲಸ್ ನಾನೇನು ಮಾಡಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ಒಂದು ಸತಿ ಅನಲೈಸ್ ಮಾಡಿದ್ದೀನಿ. ಸೊ ಸಿಲೆಬಸ್ ನನಗೆ ತಲೆಯಲ್ಲಿದ್ದರೆ ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅನಲೈಸ್ ಮಾಡುವಾಗ ನನಗೆ ಈಸಿ ಆಗುತ್ತೆ. ಓಕೆ, ಈ ಕ್ವೆಶನ್ನು ಇಲ್ಲಿಗೆ ಬಂದು ಈ ಟಾಪಿಕ್ಕಿಗೆ ರಿಲೇಟ್ ಆಗಿದೆ, ಈ ಸೆಕ್ಷನಲ್ಲಿದೆ, ಈ ಯೂನಿಟಲ್ಲಿದೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಯಾವೆಲ್ಲ ಟಾಪಿಕ್ಗಳ ಮೇಲೆ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೇಳಿದರೆ ಅದನ್ನು ನಾನು PYQ ಅಂತ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಈ ರೀತಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅನಲೈಸ್ ಮಾಡಬೇಕಾದ್ರೆ ಐದರ್ ಮೇನ್ಸಿಗಾಗಿರ್ಬೋದು ಅಥವಾ ಪ್ರಿಲಿಮ್ಸ್ಗಾಗಿರ್ಬೋದು, ನಾನು ಬರೀ KPSC ಕ್ವೆಶನ್ ಪೇಪರ್ ಮಾತ್ರ ಅನಲೈಸ್ ಮಾಡಿಲ್ಲ, UPSC ಕ್ವೆಶನ್ ಪೇಪರನ್ನು ಅನಲೈಸ್ ಮಾಡಿ ಅದರಲ್ಲೂ ಯಾವ್ದಾದ್ರು ಟಾಪಿಕ್ಸ್ಗಳು ಕೇಳಿದಾರ ಅನ್ನೋದನ್ನು, ಯಾಕಂತಂದರೆ ಎಥಿಕ್ಸ್ UPSC KPSC ಸೇಮ್ ಇದೆ, ಮತ್ತು GS1, GS2, GS3 ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಇಲ್ಲಿ ಪ್ಲಸ್ ಎಕ್ಸ್ಟ್ರಾ ನಾವೇನು ಓದ್ತೀವಿ ಅಂತಂದರೆ ಕರ್ನಾಟಕ ರಿಲೇಟೆಡ್ ಕೆಲವೊಂದು ಸಬ್ಜೆಕ್ಟ್ಸ್ ಇಟ್ಟಿದ್ದಾರೆ, ಆಯಿತಾ. ಅದನ್ನು ಬಿಟ್ಟು ಆಲ್ಮೋಸ್ಟ್ 60 to 70% ಆಫ್ ದ UPSC ಆ್ಯಂಡ್ KPSC ಮೇನ್ಸ್ ಸಿಲೆಬಸ್ ಸೇಮ್ ಇದೆ. ಇನ್ನೊಂದು ಏನಂತಂದರೆ ಆಪ್ಷನಲ್ KPSCಲಿ ಈಗ ಇಲ್ಲ, ಇದು ಓಲ್ಡ್ ಸಿಲೆಬಸ್ ಆಗಿರೋದ್ರಿಂದ ಆಪ್ಷನಲ್ ಸಬ್ಜೆಕ್ಟ್ ಅಂತ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಡೋಂಟ್ ಬಾದರ್ ಅಬೌಟ್ ಇಟ್. ಸೊ ಇವಾಗ ಗೊತ್ತಾಯ್ತಲ್ವಾ ನಾನು ಏನಕ್ಕೆ ಕೌಂಟ್ ಮಾಡಿದ್ದೆ ಅಂತ. ನೆಕ್ಸ್ಟ್, ದ ಲಾಸ್ಟ್ ಪೇಜ್ ಆಫ್ ದ ಸಿಲೆಬಸ್, ಇಲ್ಲಿ ಒಂದು ಖಾಲಿ ಶೀಟಲ್ಲಿ ನೀವು ನೋಡಿದ್ರೆ ನಾನು ಬರೆದಿದ್ದೀನಿ ಏನಂತ. ಸ್ವಲ್ಪ ಝೂಮ್ ಮಾಡ್ತೀನಿ. 2018, 2015, 2014 ಅಂದರೆ ಯೂನಿಟ್ ವೈಸ್ ಹಾಕ್ಕೊಂಡಿದ್ದೀನಿ. GS ಸೆಕ್ಷನ್ 1 ಯೂನಿಟ್ 1ಅಲ್ಲಿ 2018ಅಲ್ಲಿ 2 ಕ್ವೆಶನ್ ಹಾಕಿದ್ರು, 2015ಅಲ್ಲಿ 3 ಕ್ವೆಶನ್ ಕೇಳಿದರು, 2014ಅಲ್ಲಿ 1 ಕ್ವೆಶನ್ ಕೇಳಿದರು. ಸೊ ಈ ರೀತಿ ನಾನು ಇದನ್ನು ಒಂದು ರಫ್ ಆಗಿ ನಾನು ಬರ್ಕೊಂಡೆ. ಅದಾದಮೇಲೆ ನಾನು ಲ್ಯಾಪ್ಟಾಪಲ್ಲಿ ಒಂದು ಆರ್ಗನೈಸ್ಡ್ ಎಕ್ಸೆಲ್ ಶೀಟ್ ಅಥವಾ ವರ್ಡ್ ಡಾಕ್ಯುಮೆಂಟಲ್ಲಿ ನಾನು ಮಾಡ್ಕೊತಿದ್ದೆ. ಈಗ ನೆಕ್ಸ್ಟ್, ಇವಾಗ ನನಗೆ GS1, GS2, GS3ಅಲ್ಲಿ ಎಷ್ಟೆಷ್ಟು ಟಾಪಿಕ್ ಅಂತ ಸಿಕ್ತು ಬೇಸ್ಡ್ ಆನ್ ದಟ್ ಟಾಪಿಕ್. ಫಾರ್ ಎಕ್ಸಾಂಪಲ್ GS1ಅಲ್ಲಿ 308 ಟಾಪಿಕ್ ಇದೆ. ಈ 308 ಟಾಪಿಕ್ನ ನಾನು ಒಂದು ಟಾರ್ಗೆಟ್ 20 ದಿನದಲ್ಲಿ ಮುಗಿಸ್ಬೇಕು ಅಂದ್ಕೊಂಡ್ರೆ ಪರ್ ಡೇ ಎಷ್ಟು ಟಾಪಿಕ್ ಓದಬೇಕು, ಆ ರೀತಿ ನಾನು ಕೌಂಟ್ ಮಾಡಿಕೊಂಡು ಒಂದು ಟಾರ್ಗೆಟ್ ಇಟ್ಕೊಂಡು ನಾನು ಸಿಲೆಬಸ್ನ ಕವರ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಎಕ್ಸ್ಪ್ಲನೇಷನ್ ಅಬೌಟ್ ದ ಸಿಲೆಬಸ್ ಆ್ಯಂಡ್ ನಾನು ಹೇಗೆ ಸ್ಟ್ರಾಟಜಿ ಮಾಡಿದ್ದೆ. ಯೂನಿಟ್ ವೈಸ್ ನಾನು ಓದಿಲ್ಲ, ನಂಬರ್ ಆಫ್ ದ ಟಾಪಿಕ್ಸ್ ನಾನು ಓದಿದ್ದೀನಿ. ಅಲ್ಲಲ್ಲಿ ಯಾವ್ಯಾವ ಟಾಪಿಕ್ಕಿಗೆ ನನಗೆ ಕಂಟೆಂಟ್ ಸಿಕ್ಕಿಲ್ಲ ಅದನ್ನು ಸ್ಕಿಪ್ ಮಾಡಿ ನಾನು ಮುಂದೆ ಹೋಗಿದ್ದೀನಿ. ಅಟ್ ದ ಎಂಡ್ ಆಫ್ ದ ಸಿಲೆಬಸ್ ಕಂಪ್ಲೀಟ್ ಆಗಿದೆ, ಆ GS1 ಸಿಲೆಬಸ್ ಕಂಪ್ಲೀಟ್ ಆಗಿದೆ ಅಂದಾಗ ನೆಕ್ಸ್ಟ್ ನಾನು ಬಿಟ್ಟಿರೋ ಟಾಪಿಕ್ಗಳಿಗೆ ಕಂಟೆಂಟ್ಗಳನ್ನು ಸರ್ಚ್ ಮಾಡೋದಕ್ಕೆ ಒಂದು ಡೆಡಿಕೇಟೆಡ್ ಟೈಮ್ ಕೊಟ್ಟಿದ್ದೀನಿ. ಅದರ್ವೈಸ್ ಟಾಪಿಕ್ಗಳು ಸಿಕ್ಕೇ ಇಲ್ಲ ಕಂಟೆಂಟ್ ಅಂತ ನಾನು 1 or 2 ಡೇ ಅದಕ್ಕೆ ವೇಸ್ಟ್ ಮಾಡಿಲ್ಲ. ಇದು ಒಂದಾಯಿತು. ಈಗ ನೆಕ್ಸ್ಟು ನನ್ನ ಹ್ಯಾಂಡ್ ರಿಟನ್ ನೋಟ್ಸು. ನಾನೇನು ಮಾಡಿದೆ, ಪ್ರತಿಯೊಂದು ಸಬ್ಜೆಕ್ಟಿಗೂ GS1, 2, 3 ಮತ್ತು 4ಗೆ ಪ್ಲಸ್ ಟೆಸ್ಟ್ ಸೀರೀಸ್ಗೆ ಮಿನಿಮಮ್ 400 ಪೇಜಸ್ ಇರುವಂಥ ಸ್ಪೈರಲ್ ಬೈಂಡಿಂಗ್ ಬುಕ್ಸ್ಗಳನ್ನು ಮಾಡ್ಕೊಂಡಿದ್ದೆ. ಸ್ಟಾರ್ಟಿಂಗ್ ಯಾವಾಗ 2018ಅಲ್ಲಿ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಪ್ರತಿದಿನ ಇಷ್ಟು ಟಾಪಿಕ್ ಅಂತ ತಗೊಳ್ಳೋದು, ಫಸ್ಟ್ ಓದೋದು, ಓದಿದ ಮೇಲೆ ನನಗೇನು ಅರ್ಥ ಆಗಿರುತ್ತೆ ಅದನ್ನು ಬರ್ಕೊಳ್ತಾ ಹೋಗೋದು, ಆ ರೀತಿ ಮಾಡ್ತಿದ್ದೆ. ಈ GS1, 2 ಹಾಗೆ ಮಾಡಿದ್ದೀನಿ, GS4 ಮತ್ತು ಟೆಸ್ಟ್ ಸೀರೀಸಿಗೆ ಅಂತಲೇ ಒಂದು ಸಪ್ರೇಟ್ ಬುಕ್ ಇಟ್ಟಿದ್ದೆ. ನೆಕ್ಸ್ಟ್ ಇದು ನೋಟ್ಸ್ ಆಯಿತು. ಕಮಿಂಗ್ ಟು ಟೆಸ್ಟ್ ಸೀರೀಸ್ ಹೇಗೆ ತೊಗೊತಿದ್ದೆ ಅಂದರೆ, ಇನಿಷಿಯಲ್ ಡೇಸಲ್ಲಿ ನಾನು ವೀಕ್ಲಿ ಒನ್ಸ್ ಟೆಸ್ಟ್ ತೊಗೊತಿದ್ದೆ. ಯಾವುದೇ ಇನ್ಸ್ಟಿಟ್ಯೂಷನ್ ಟೆಸ್ಟ್ ಸೀರೀಸ್ನ ನಾನು ಬಿಗಿನಿಂಗಲ್ಲಿ ತೊಗೊಳ್ಳಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಪರ್ ಡೇ 10 ಟಾಪಿಕ್ ಓದ್ತೀನಿ ಅಂತಂದರೆ 5 ಡೇಸ್ಗೆ 50 ಟಾಪಿಕ್ ಓದಿರ್ತಿದ್ದೆ, ಆಯಿತಾ. ಈಗ ನಾನು ಸ್ಯಾಟರ್ಡೆ ನಾನು ಟೆಸ್ಟ್ ತೊಗೊತಿದ್ದೆ, ಯಾಕಂದರೆ ನಾನು ಸಂಡೇ ನನಗೆ ಬ್ರೇಕ್ ಬೇಕೇ ಬೇಕು. ಸೊ ಸ್ಯಾಟರ್ಡೆ ಟೆಸ್ಟ್ ಬರೆಯುವಾಗ ನಾನೇನು ಮಾಡ್ತಿದ್ದೆ ಅಂದರೆ ಒಂದು ಚಿಟ್ಗಳನ್ನು ಬರ್ಕೊತಿದ್ದೆ ಪೇಪರಲ್ಲಿ,
ಚಿಟ್ ಬರೆದು 1 2 3 4 5 ಒಂದು 10 ನಂಬರ್ಸ್ ತನಕ ಚಿಟ್ ಬರೀತಿದ್ದೆ. ಅದನ್ನು ಒಂಥರ ಲಾಟ್ರಿ ಥರ ಹಿಂಗೆ ಎಸಿತಾ ಇದ್ದೆ, ಮಡಚಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಅದನ್ನು ಪಿಕ್ ಮಾಡ್ತಿದ್ದೆ. ಪಿಕ್ ಮಾಡಿ ಇವಾಗ ನನಗೆ 5 ಅಂತ ನಂಬರ್ ಬಂದರೆ ನಾನು ಸಿಲೆಬಸ್ಗೆ ಹೋಗ್ತಾ ಇದ್ದೆ. ಇವಾಗ ನಾನು GS1 ಓದ್ತಿದ್ದೀನಿ ಅಂತಂದರೆ ಐ ಗೋ ಬ್ಯಾಕ್ ಟು ದ ಸಿಲೆಬಸ್ ಆ್ಯಂಡ್ ಕೌಂಟ್. ಯೂನಿಟ್ 1ಅಲ್ಲಿ 5th ನಂಬರ್ ಯಾವ್ದು ಬರುತ್ತೆ, 1 2 3 4 ಈ ಥರ ಕೌಂಟ್ ಮಾಡಿಕೊಂಡು ಓಕೆ 5th ನಂಬರ್ ಬರೋದು ಎಮರ್ಜೆನ್ಸ್ ಆಫ್ ರಿಲಿಜಿಯಸ್ ಮೂಮೆಂಟ್ಸ್. ಅದರಲ್ಲಿ ನನಗೇನು ಗೊತ್ತಿದೆ ಅದನ್ನು ರಫ್ ಆಗಿ ಬರೀತಿದ್ದೆ, ನಾಟ್ ಇನ್ ಎ ಆರ್ಗನೈಸ್ಡ್ ವೇ. ಸೊ ನನ್ನ ಇನಿಷಿಯಲ್ 1 or 2 ಮಂತ್ಸ್ ನನಗೇನು ಟೆಸ್ಟ್ ಸೀರೀಸ್ ನಾನೇ ಸೆಲ್ಫಾಗಿ ಈ ಥರ ಚಿಟ್ಗಳನ್ನು ಪಿಕ್ ಮಾಡಿಕೊಂಡು ಒಂದು ರಿವೈಸ್ ಥರ ರೀಕಾಲ್ ಥರ ಬರೀತಿದ್ನಲ್ಲ, ಇಟ್ ವಾಸ್ ಲೈಕ್ ಎ ಬಫ್ ಶೀಟಲ್ಲಿ ನಾನು ಸುಮ್ಮನೆ ರ್ಯಾಂಡಮಾಗಿ ಬರ್ಕೊಂಡು ಹೋಗ್ತಿದ್ದೆ. ನಾಟ್ ಅ ವೆಲ್ ಸ್ಟ್ರಕ್ಚರ್ಡ್ ಆನ್ಸರ್, ಲೈಕ್ ಬಾಡಿ ಇಂಟ್ರೊಡಕ್ಷನ್ ಇರ್ತಿರ್ಲಿಲ್ಲ, ಬಾಡಿ ಇರ್ತಿರ್ಲಿಲ್ಲ, ಕನ್ಕ್ಲೂಷನ್ ಇರ್ತಿರ್ಲಿಲ್ಲ. ಬಟ್ ಐ ಯೂಸ್ ಟು ಪುಟ್ ದ ಪಾಯಿಂಟ್ಸ್ ಆನ್ ದ ಪೇಪರ್. ನಾನು ಏನು ಓದಿದ್ದೀನಿ ಅದು ನನಗೆ ನೆನಪಿದೆಯಾ, ಆ ಟಾಪಿಕ್ ಮೇಲೆ ನಾನು ಕೊಟ್ಟರೆ ಅಟ್ಲೀಸ್ಟ್ ಮಿನಿಮಮ್ ಒಂದು 10 ರಿಂದ 12 ಲೈನ್ ಆದರೂ ನನಗೆ ಬರುತ್ತಾ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ನಾನು ಆ ರೀತಿ 1 or 2 ಮಂತ್ಸ್ ಅದೇ ಥರ ಮಾಡಿದ್ದೀನಿ. ಆಫ್ಟರ್ ದಟ್ ಇದು ನೋಟಿಫಿಕೇಷನ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿರೋದಲ್ಲ, ಈ ರೀತಿ ಪ್ರಾಕ್ಟೀಸ್ನ ನೋಟಿಫಿಕೇಷನ್ ಮುಂಚೆನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ 1 or 2 ಮಂತ್ಸ್ ಆದಮೇಲೆ ನಾನು ಎವ್ರಿ ಡೇ ಟೆಸ್ಟ್ ತೊಗೊಳೋಕ್ಕೆ ಶುರು ಮಾಡಿದೆ. ಆಗ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಓಕೆ ಐ ಕ್ಯಾನ್ ನಾವು ಗೋ ಫಾರ್ ದ ಸ್ಟ್ರಕ್ಚರ್ಡ್ ಆನ್ಸರ್ ಅಂತ. ಹಾಗಾಗಿ ಪ್ರತಿದಿನ ನಾನು ಏನು ಓದ್ತಿದ್ದೆ ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸರ್ಚ್ ಮಾಡ್ತಿದ್ದೆ. ಅದನ್ನು ಒಂದು ಬುಕ್ಕಲ್ಲಿ, ಈ ಟೆಸ್ಟ್ ಸೀರೀಸ್ ಬುಕ್ ಇಟ್ಟಿದ್ದೆ ಅಂತಂದರೆ ಅದರಲ್ಲಿ ನಾನು ಸ್ಟ್ರಕ್ಚರ್ ಆಫ್ ದ ಆನ್ಸರ್ ಹೇಗಿರಬೇಕು ಗೊತ್ತಿರುತ್ತೆ ನಿಮಗೆಲ್ಲರಿಗೂ. ಇಂಟ್ರೊಡಕ್ಷನ್ ಇರಬೇಕು, ಬಾಡಿ ಇರಬೇಕು, ಕನ್ಕ್ಲೂಷನ್ ಇರಬೇಕು. ಈ ರೀತಿ ನಾನು ಬರಿತಾ ಹೋಗ್ತಿದ್ದೆ ಈ ಟೆಸ್ಟ್ ಸೀರೀಸ್ ಬುಕ್ಕಲ್ಲಿ. ಓಕೆನಾ. ನೆಕ್ಸ್ಟ್ ಈಗ ಫಸ್ಟ್ ನಾನು ಈ ಥರ ಒಂದು 70 to 60% ಆಫ್ ದ ಸಿಲೆಬಸ್ ಈ ಹ್ಯಾಂಡ್ ರಿಟನ್ ನೋಟ್ಸನ್ನ ನಾನು ಮಾಡಿಕೊಂಡೆ. ಬಟ್ ನೆಕ್ಸ್ಟ್ ಆಫ್ಟರ್ ದಸ್ ಇದು ಮಾಡಿದ ಮೇಲೆ ನಾನು ಎಲ್ಲ ಕಂಟೆಂಟನ್ನ ಸಾಫ್ಟ್ ಕಾಪಿ ಮಾಡೋದಕ್ಕೆ ಶುರು ಮಾಡಿದೆ. ಯಾಕಂತಂದರೆ ಇವಾಗ ಟ್ರಾವೆಲ್ ಮಾಡ್ತಿರ್ತೀನಿ, ಎಲ್ಲ ಕಡೆ ನಾನು ಬುಕ್ ತೊಗೊಂಡು ಹೋಗಲ್ಲ, ಆ ಬುಕ್ ತೊಗೊಂಡು ಹೋಗೋಕ್ಕಾಗಲ್ಲ. ಊರಿಗೆ ಹೋಗಿರ್ತೀನಿ, ಅಲ್ಲೂ ಅದನ್ನು ಹೆವಿ 400 ಪೇಜಸ್ ಅಂದರೆ ತುಂಬ ಆಯಿತು, ಸ್ಪೈರಲ್ ಬೈಂಡ್ ಮಾಡಿರೋಂಥದ್ದು. ಹಾಗಾಗಿ ನಾನೇನು ಮಾಡ್ತಿದ್ದೆ, ಒಂದು ಎಲ್ಲ ಟಾಪಿಕ್ಕಿಗೂ ಯೂನಿಟ್ ವೈಸ್, ಸೆಕ್ಷನ್ ವೈಸ್, GS1 2 3 ಈ ಥರ ಫೋಲ್ಡರ್ ಮಾಡಿಬಿಟ್ಟು ಅದನ್ನು PDF ವರ್ಡ್ ಡಾಕ್ಯುಮೆಂಟ್ ಮಾಡ್ತಿದ್ದೆ. ನಾನು ಮೊಬೈಲಿಗೆ ಹಾಕ್ಕೊತಿದ್ದೆ. ನಾನು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಆಚೆ ಎಲ್ಲರೂ ಓದಬೇಕಾದ್ರೆ ನನಗೆ ಓದಬೇಕು ಅಂತಿದ್ರೆ ಓದ್ತಾ ಇದ್ದೆ. ಈಗ ನನ್ನ ಲ್ಯಾಪ್ಟಾಪಲ್ಲಿ ನಾನು ನೋಟ್ಸನ್ನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ GS1 ಯೂನಿಟ್ 1 ಒಂದು ಸ್ಯಾಂಪಲ್ ತೋರಿಸ್ತೀನಿ. ಅದೇ ರೀತಿ ನೀವು ಬೇರೆ ಸೆಕ್ಷನ್ಸ್ಗಳಿಗೂ, ಬೇರೆ GS ಪೇಪರ್ಗಳಿಗೂ ನಿಮ್ಮ ನೋಟ್ಸನ್ನು ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, GS1 ಸೆಕ್ಷನ್ 1ಅಲ್ಲಿ ಯಾವ್ಯಾವಿದೆ: ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ವೇದಿಕ್ ಆ್ಯಂಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ವರ್ಣ, ಕಾಸ್ಟ್, ಜಾತಿ ಸಿಸ್ಟಮ್, ರಿಲಿಜಿಯಸ್ ಕಂಡೀಷನ್, ಎಮರ್ಜೆನ್ಸ್ ಆಫ್ ರಿಲಿಜಿಯಸ್ ಕಂಡೀಷನ್. ಈಗ ನನ್ನ ನೋಟ್ಸನ್ನು ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ ನನ್ನ ಸ್ಕ್ರೀನ್ ಕಾಣಿಸ್ತಿದೆ ಅಲ್ವಾ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಕರೆಂಟ್ ಅಫೇರ್ಸ್ 2024-25 KS ಮೇನ್ಸ್ ಟಾಪಿಕ್ಸ್, KPSC ಮೇನ್ಸ್ ನೋಟ್ಸ್ ಟಾಪಿಕ್ ವೈಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಈ ರೀತಿ ಮೇನ್ಸ್ದಷ್ಟೇ ತೋರಿಸ್ತಿದ್ದೀನಿ ನಾನು. ನೀವು ಬ್ಯಾಕ್ ಹೋದರೆ ಇಲ್ಲಿ ಮತ್ತೆ ನಿಮಗೆ ಪ್ರಿಲಿಮ್ಸ್ ಅಂತ ಕಾಣಿಸುತ್ತೆ, ಅದು ಬೇಡ. ಈಗ ಮೇನ್ಸ್ನ ನೋಡೋಣ. KPSC ಮೇನ್ಸ್ ನೋಟ್ಸ್ ಇದನ್ನು ಓಪನ್ ಮಾಡಿದ್ರೆ ಅಗೇನ್ ನಾನು ಫೋಲ್ಡರ್ಸ್ ಮಾಡಿದ್ದೀನಿ. GS1, GS2, GS3. ಇಲ್ಲಿ ನೋಡಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಆಗಿರುವಂಥದ್ದು ಜುಲೈಯಲ್ಲಿ ತೋರಿಸ್ತಿದೆ, ಯಾಕಂದರೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಹಾಗಾಗಿ GS1 ಅಗೇನ್ ಇಲ್ಲಿ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಮಾಡಿದ್ದೀನಿ. ಕೆಲವೊಂದು ನೋಡಿ ಇಲ್ಲಿ ಟೆಸ್ಟ್ 7 GS1 ಇದು 2020 ಇದೆ ಡೇಟು. ಸೊ ಹೋಪ್ ನಿಮಗೆ ಕಾಣಿಸ್ತಿದೆ ಅಂತ ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ, 2020. ಅಂದರೆ ನಾನು ಅವಾಗಿಂದನೇ ನಾನು ಆರ್ಗನೈಸ್ ಮಾಡ್ತಾ ಬಂದಿದ್ದೀನಿ ನೋಟ್ಸ್ನ. ಮತ್ತು ಕಾಪಿ ಪೇಸ್ಟ್ ಅಥವಾ ಕಟ್ ಆ್ಯಂಡ್ ಪೇಸ್ಟ್ ಅಥವಾ ಅಪ್ಡೇಷನ್ ಇದ್ದೇ ಇರುತ್ತೆ. ಇಲ್ಲೂ ಅಷ್ಟೇ ಕೆಲವೊಂದು ಟೆಸ್ಟ್ ಸೀರೀಸ್ ಸಿನಾಪ್ಸಿಸ್ ನಾನು 2020 ಎಲ್ಲೇ ನೋಡಿ 1 ಗಂಟೆ 29 ನಿಮಿಷ AM ಮಧ್ಯರಾತ್ರಿ ಎಲ್ಲ ಕೂತ್ಕೊಂಡು ಓದಿದ್ದೀನಿ ಅನ್ನೋದಕ್ಕೊಂದು ಎವಿಡೆನ್ಸ್. ಓಕೆ, ಈಗ ನೆಕ್ಸ್ಟ್ ಯೂನಿಟ್ 1ಅಲ್ಲಿ 2022 ನೋಟ್ಸ್. ಇಲ್ಲಿ ಯೂನಿಟ್ 1 ಟಾಪಿಕ್ 1, ಯೂನಿಟ್ 1 ಟಾಪಿಕ್ 2 ಇದೆ. ನಾನೇನು ಮಾಡಿದೆ, ಇದನ್ನು ಒಂದು ಆಲ್ರೆಡಿ ನಾನು
ಯೂನಿಟ್ 1 ಟಾಪಿಕ್ 1 ಲೇಟೆಸ್ಟ್ ಅನ್ನೋದನ್ನು ನಾನು ರೆಫರ್ ಮಾಡ್ತೀನಿ. ಯಾಕಂದರೆ ಈ ಯೂನಿಟ್ 1 ಟಾಪಿಕ್ 1 ಅಂತಿರೋದು ಅಪ್ಡೇಟ್ ಆಗಿಲ್ಲ. ಅದಾದಮೇಲೆ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡಿ 2025 ನಾನು ಪಾಯಿಂಟ್ಸ್ ಆ್ಯಡ್ ಮಾಡಿದ್ದೀನಿ. ಇದು ಒಂದು ಕಾಪಿನ ನಾನು ನಿಮಗೆ ತೋರಿಸ್ತೀನಿ. ಓಕೆ, ದಿಸ್ ಈಸ್ ಮೈ ನೋಟ್ಸ್ ಯೂನಿಟ್ 1 GS1 ಸೆಕ್ಷನ್ 1 ಯೂನಿಟ್ 1ಗೆ. ಇಲ್ಲಿ ನೋಡಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ನಾನು ಜನರಲ್ ಇಂಟ್ರೊಡಕ್ಷನ್ ಅಂತ ಬರ್ತಿದ್ದೀನಿ. ಅಂದರೆ ಯಾವುದೇ ಕ್ವಶನ್ ಕೇಳಿದ್ರು ಒಂದು ಜನರಲ್ ಇಂಟ್ರೊಡಕ್ಷನ್ ಅದೇ ಆಗಿರಬೇಕು. ಯಾಕಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂಟ್ರೊಡಕ್ಷನ್ ಏನು ಕೊಡ್ತೀರಾ, ಯಾವ ಇಯರಲ್ಲಿ ಅದು ಎಮರ್ಜ್ ಆಯಿತು, ಯಾವ ನದಿಯಲ್ಲಿ ಎಮರ್ಜ್ ಆಯಿತು, ಅದರದ್ದು ಫೀಚರ್ ಹೇಗಿತ್ತು, ಅದೇ ಥರ ಅಲ್ವಾ. ಸೊ ಇಲ್ಲಿ ನಾನು ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಕೇಳಬಹುದು ಅಂತ ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿಬಿಟ್ಟು ಒಂದು ಕಂಟೆಂಟನ್ನು ರೆಡಿ ಮಾಡಿದ್ದೀನಿ. ಫಸ್ಟಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಈ ರೀತಿ ಕ್ವಶನ್ ಕೇಳಿದ್ರೆ ನನ್ನ ಆನ್ಸರ್ ಸ್ಟ್ರಕ್ಚರ್ ಹೇಗಿರಬೇಕು, ಬಾಡಿ ಪಾರ್ಟಲ್ಲಿ ಸ್ಟೋನ್ ಸ್ಟ್ಯಾಟ್ಯೂಸ್ ಆಗಿರ್ಬೋದು, ಬ್ರಾನ್ಸ್ ಕಾಸ್ಟಿಂಗ್, ಟೆರಾಕೋಟಾ, ಪಾಟರಿ, ಮತ್ತು ಅದು ನೋಡಿ ನಾನು ಎಲ್ಲ ಸಬ್ ಹೆಡ್ಡಿಂಗಲ್ಲೂ ಎಲ್ಲದನ್ನೂ ಓದಿಲ್ಲ ಆಯಿತಾ. ಬರೀ ಮೇನ್ ಹೈಲೈಟ್ ಮಾಡಿರೋದು ಅಷ್ಟೇ ನೆನ್ಪಿಟ್ಕೊಂಡಿದ್ದೀನಿ. ಇವಾಗ ಸಡನ್ನಾಗಿ ಸ್ಟೋನ್ ಸ್ಟ್ಯಾಟ್ಯೂ ಅಂದರೆ ನಂಗೆ ಏನು ನೆನಪಿರಬೇಕು, ಇದೆಲ್ಲ ಜನರಲ್ ವರ್ಡ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ದೇರ್ ಆರ್ 3 ಡೈಮೆನ್ಷನಲ್ ವಾಲ್ಯೂಮ್ಸ್, ದೇರ್ ವಾಸ್ ಎಕ್ಸಲೆಂಟ್ ಇನ್ ಸ್ಟೋನ್ ಸ್ಟ್ಯಾಟ್ಯೂಸ್, ಎಕ್ಸಾಂಪಲ್ ಮೀನ್ ಟಾರ್ಜೋ ಫಿಗರ್, ರೆಡ್ ಸ್ಯಾಂಡ್ ಸ್ಟೋನ್. ಸೊ ಇದು ಯಾವುದು ನೆನಪಿರಬೇಕು, ಯಾವುದು ಅದು ಮೇನ್ ಕಂಟೆಂಟ್ ಅಂತ ನಿಮಗೆ ಗೊತ್ತಿರಬೇಕು, ಅದನ್ನು ಮಾತ್ರ ಹೈಲೈಟ್ ಮಾಡ್ಕೊತ ಹೋಗಿದ್ದೀನಿ. ಸೊ ನಾನು ರಿವಿಷನ್ ಮಾಡಬೇಕಾದ್ರೆ ನಾನು ಈ ಹೈಲೈಟ್ ಮಾಡಿದ್ದೀನಲ್ಲ ಅದನ್ನಷ್ಟೇ ನಾನು ನೋಡ್ಕೊಂಡು ಹೋಗ್ತೀನಿ. ಅದಾದಮೇಲೆ ನನ್ನ ಓನ್ ವರ್ಡ್ಸಲ್ಲಿ ನಾನು ಆನ್ಸರನ್ನು ಬರೆಯಬಹುದು ಅಂತ. ನೆಕ್ಸ್ಟು ಟೌನ್ ಪ್ಲ್ಯಾನಿಂಗ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸೊ ಇದು ನನ್ನ ಜನರಲ್ ಇಂಟ್ರೊಡಕ್ಷನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ. ಯಾವುದು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಆಲ್ಸೋ ನೋನ್ ಆಸ್ ಹರಪ್ಪನ್ ಸಿವಿಲೈಸೇಷನ್, ಫ್ಲರಿಶ್ಡ್ ಅರೌಂಡ್ 2500 BC in the western part of the South Asia. The Harappan culture was distinguished by its system of town planning. ಇಲ್ಲಿ ಟೌನ್ ಪ್ಲ್ಯಾನಿಂಗಲ್ಲಿ ಕೇಳಿದ್ದಾರೆ. ಅದೇ ನಾನು ಆರ್ಟ್ ಆ್ಯಂಡ್ ಕಲ್ಚರ್ ಇನ್ನೊಂದು ಏನಕ್ಕೆ ನೋಡಿದ್ರೆ ಅಲ್ಲಿ ಒಂದು ಸೆಂಟೆನ್ಸ್, ಇದೊಂದು ಸೆಂಟೆನ್ಸ್ ಚೇಂಜ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸಿಗ್ನಿಫಿಕೆಂಟ್ ಫೀಚರ್ ಆಫ್ ಟೌನ್ ಪ್ಲ್ಯಾನಿಂಗ್ ಏನಿತ್ತು, ಒಂದು 7-8 ಪಾಯಿಂಟ್ಗಳನ್ನು ನಾನು ಬರ್ಕೊಂಡಿದ್ದೀನಿ. ಹವೆವರ್ ಹರಪ್ಪನ್ ಸಿವಿಲೈಸೇಷನ್ ಡಿಕ್ಲೈನ್ ಹೆಂಗಾಯಿತು ಅಂತ ಕೇಳಿದ್ರೆ, ಡಿಫ್ರೆಂಟ್ ಥಿಯರೀಸ್ ಆಫ್ ಡಿಕ್ಲೈನ್ ಅಂತ ಕೇಳಿದ್ರೆ ನಾನು ಯಾವ ರೀತಿ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋಬೇಕು, ಅದಕ್ಕೊಂದು 5-6 ಪಾಯಿಂಟ್ಸ್ಗಳು. ಮತ್ತು ಅಗ್ರಿಕಲ್ಚರ್ ಬಗ್ಗೆ ಕೇಳಿದ್ರೆ ಅದಕ್ಕೊಂದಷ್ಟು ಪಾಯಿಂಟ್ಸ್ಗಳು. ಡೊಮೆಸ್ಟಿಕೇಷನ್ ಆಫ್ ಅನಿಮಲ್ಸ್, ಟೆಕ್ನಾಲಜಿ ಆ್ಯಂಡ್ ಕ್ರಾಫ್ಟು, ಟ್ರೇಡ್ ಆ್ಯಂಡ್ ಕಾಮರ್ಸು, ಸೋಷಿಯಲ್ ಆರ್ಗನೈಸೇಷನ್ಸ್ ಬಗ್ಗೆ ಕೇಳಿದರೆ, ರಿಲಿಜಿಯಸ್ ಪ್ರಾಕ್ಟೀಸ್ ಬಗ್ಗೆ ಕೇಳಿದರೆ, ಮತ್ತು ಸ್ಕ್ರಿಪ್ಟ್ಸ್ ಬಗ್ಗೆ ಕೇಳಿದರೆ. ಇಲ್ಲಿ ನೋಡಿ, ಸ್ಕ್ರಿಪ್ಟ್ಸ್ ನೀವು ಏನು ಓದ್ತಿರೋ ಮೇನ್ಸಲ್ಲಿ ಸಮ್ಟೈಮ್ಸ್ ಅದು ಪ್ರಿಲಿಮ್ಸಲ್ಲೂ ಕೇಳಿರ್ತಾರೆ. ಇಲ್ಲಿ ನೋಡಿ, ಬೋಸ್ಟ್ರೋಫೆಡಾನ್, ಇದು ಯಾವ ಕಾಲದ ಸ್ಕ್ರಿಪ್ಟ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಲ್ಲಿ ಮೇನ್ಸಲ್ಲಿ ಹೋದ್ರೆ ಅಲ್ಲಿ ಪ್ರಿಲಿಮ್ಸಲ್ಲಿ ಕೇಳಿದ್ರು ಬಂತಲ್ಲ 1-2 ಅಂಕ ಹಾಗೆ. ನೆಕ್ಸ್ಟು ಪಾಟರಿ, ಮತ್ತು ಸೀಲ್ಸ್ ಆ್ಯಂಡ್ ಸೀಲಿಂಗ್ಸ್, ಈ ಥರ. ಸೊ ನಾನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಕೇಳಿದ್ರೆ ಯಾವೆಲ್ಲ ಆ್ಯಂಗಲಲ್ಲಿ ಕೇಳಬಹುದು ಅಂತ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಆರ್ಟ್, ಇನ್ನೊಂದು ಅಗ್ರಿಕಲ್ಚರು, ಸೋಷಿಯಲ್ ಲೈಫ್ ಹೇಗಿತ್ತು, ರಿಲಿಜಿಯಸ್ ಲೈಫ್ ಹೇಗಿತ್ತು, ಎಕಾನಮಿ, ಟ್ರೇಡ್ ಆಗಿರ್ಬೋದು, ಸೀಲ್ಸ್ ಆಗಿರ್ಬೋದು, ಇದು ಯಾವ ರೀತಿ ಇತ್ತು, ಟೌನ್ ಪ್ಲ್ಯಾನಿಂಗ್ ಯಾವ ರೀತಿ ಇತ್ತು, ಮತ್ತು ಡಿಕ್ಲೈನ್ ಹೇಗಾಯಿತು. ಸೊ ಎಲ್ಲ ಆಸ್ಪೆಕ್ಟ್ಸಲ್ಲೂ ನಾನು ಕೇಳಿದ್ರೆ ಒಂದಷ್ಟು ಪಾಯಿಂಟ್ಸ್ ನನಗೆ ಗೊತ್ತಿದೆ, ರೆಡಿ ಇರಬೇಕು. ಇದಕ್ಕೆ ಅಂತಲೇ ಕೆಲವ್ರು ಏನು ಮಾಡ್ತಾರೆ ಅಂದರೆ 10 ಬುಕ್ ಓದಿ ಅದನ್ನು ಒಂದು ಲೈಬ್ರರಿ ಥರ ಮಾಡಿಕೊಂಡು, ನೋ, ಅಟ್ಲೀಸ್ಟ್ ಒಂದು 5-6 ಪೇಜಸಲ್ಲಿ ನಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಂಪ್ಲೀಟ್ ನೋಟ್ಸ್ ರೆಡಿಯಾಗಿದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಇದು ಡಿಸ್ಕಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಇಂಡಸ್ ವ್ಯಾಲಿ ಆ್ಯಂಡ್ ವೇದಿಕ್ ಸಿವಿಲೈಸೇಷನ್. ಇದಕ್ಕೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಅಥವಾ ಕೆಲವೊಂದು ಬುಕ್ ರೆಫರ್ ಮಾಡಿದೆ, ಅಥವಾ NCERTಲಿ ಬುಕ್ ರೆಫರ್ ಅಂದರೆ ನಾನೇನು ಬೇರೆ ಎಕ್ಸ್ಟ್ರಾ ಬುಕ್ ತೊಗೊಂಡಿರಲಿಲ್ಲ. ಪ್ರಿಲಿಮ್ಸಲ್ಲಿ ನಿಮಗೆ ಬುಕ್ ಲಿಸ್ಟ್ ಏನು ಹೇಳಿದೆ ಅಷ್ಟರಲ್ಲೇ ನಾನು ಕಂಟೆಂಟನ್ನು ಹುಡುಕ್ತಾ ಇದ್ದಿದ್ದು. ಸೊ ನನಗೆ ಒಂದು ಆರ್ಗನೈಸ್ಡ್ ಹೆಂಗೆ ಮಾಡಬೇಕು ಅನ್ನೋದು ನಾನೇ ಒಂಥರ ನೋಟ್ಸ್ ಮಾಡ್ಕೊಂಡಿದ್ದೆ. ಬಟ್ ಕೆಲವೊಂದು ಟೆಸ್ಟ್ ಸೀರೀಸ್ ನಾನೇನು ಮಾಡ್ತಿದ್ದೆ ಅಂತಂದರೆ, ನನ್ನ ಟೆಸ್ಟ್ ಸೀರೀಸ್ ಪ್ಲಸ್ ಕೆಲವೊಂದು ಅಕಾಡೆಮಿಯ ಟೆಸ್ಟ್ ಸೀರೀಸ್ ಸಿನಾಪ್ಸಿಸ್, ಮತ್ತು ನನ್ನ ಫ್ರೆಂಡ್ಸ್ ಮತ್ತು ಸೀನಿಯರ್ಸ್ ಯಾರಾದರೂ ಆನ್ಸರ್ ಬರೆದಿದ್ರಲ್ವ
ಅವರ ಕಾಪಿಗಳನ್ನು ನಾನು ತೊಗೊಂಡು ಜೆರಾಕ್ಸ್ ಮಾಡಿಸ್ಕೊತಿದ್ದೆ, ಇಲ್ಲ ಫೋಟೋನಾದರೂ ತಕ್ಕೊತಿದ್ದೆ, ಒಂದು PDF ಮಾಡಿ ಇಟ್ಕೊತಿದ್ದೆ. ಅಲ್ಲಿಂದ ನಾನು ಇದನ್ನು ತೊಗೊಂಡಿರುವಂಥದ್ದು. ಇಟ್ ಈಸ್ ನಾಟ್ ರಾಂಗ್, ಆಯಿತಾ? ನೀವು ಎಲ್ಲಿಂದನಾದ್ರು ತೊಗೊಳ್ಳಿ, ಒಟ್ಟಿನಲ್ಲಿ ನಿಮಗೆ ಒಂದು ಪ್ರಾಪರ್ ನೋಟ್ಸ್ ರೆಡಿ ಇರಬೇಕು. ಕಾಪಿ ಮಾಡ್ತೀರಾ ಮಾಡಿ. ಈ ಎಕ್ಸಾಮಿನೇಷನ್ಗಳಲ್ಲಿ ಕಂಟೆಂಟ್ ನಿಮಗೆ ಎಷ್ಟೊಂದು ಸಿಗುತ್ತೆ. ಕಾಪಿ ಇಟ್ ಆ್ಯಂಡ್ ಅದಕ್ಕೆ ನೀವೇನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ನಿಮ್ಮ ಕರೆಂಟ್ ಅಫೇರ್ಸಿಂದ ಅದನ್ನು ಆ್ಯಡ್ ಮಾಡಿ ನಿಮ್ಮ ಆನ್ಸರನ್ನು ಎನ್ರಿಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನನಗೆ ಈ ಆನ್ಸರ್ ತುಂಬ ಆಪ್ಟ್ ಇದೆ, ಇದಕ್ಕೆ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ನಾನು ತೊಗೊಂಡಿದ್ದೀನಿ. ಆ ಡಿಫ್ರೆನ್ಸಸ್ನ ನೋಡಿ, ಹೀಗೆ ಒಂದು ಕಾಲಮ್ ವೈಸ್ ಪ್ಯಾರಾಮೀಟರ್ಸ್, ಯಾವ ಪ್ಯಾರಾಮೀಟರಲ್ಲಿ ನಾವು ಡಿಸ್ಟಿಂಗ್ವಿಷ್ನ ಮಾಡ್ಬೋದು, ಇಂಡಸ್ಸಲ್ಲಿ ಮತ್ತು ವೇದಿಕಲ್ಲಿ ಅಂತ ಕೊಟ್ಟಿದ್ರು. ಸೊ ಅದನ್ನು ನಾನು ತೊಗೊಂಡಿದ್ದೀನಿ. ಸೊ ಇದು ಯಾರ್ದು ಟೆಸ್ಟ್ ಕಾಪಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಯಾವುದೋ ಒಂದು ಅಕಾಡೆಮಿದು ಪ್ರೀವಿಯಸ್ ಸೀನಿಯರ್ಸ್ ಕೊಟ್ಟಿರುವಂಥ ಟೆಸ್ಟ್ ಕಾಪಿ ನಾನು ಹುಡುಕ್ಬೇಕಾದ್ರೆ ನನಗೆ PDF ಸುಮಾರು ಈ ರೀತಿಯ ಟೆಸ್ಟ್ ಕಾಪೀಸ್ಗಳು ನಾನು ಕಲೆಕ್ಟ್ ಮಾಡಿದ್ದೆ. ಅದರದ್ದು ಒಂದು ಇದು ಚೆನ್ನಾಗಿ ಬರ್ತಿದ್ದಾರೆ ಆನ್ಸರ್. ಔಟ್ ಆಫ್ 10 ಅವರಿಗೆ ಇವ್ಯಾಲ್ಯುಯೇಟರ್ 9 ಕೊಟ್ಟಿದ್ದಾರೆ. ನೆಕ್ಸ್ಟು ಕಾಸ್ಟ್ ಸಿಸ್ಟಮ್. ಇಂಡಸ್ ವ್ಯಾಲಿ ಡಿಫ್ರೆನ್ಸ್ ಆದಮೇಲೆ ನಾನು ನೋಡಿದ್ದು ವರ್ಣ ಸಿಸ್ಟಮು, ಕಾಸ್ಟ್ ಅಥವಾ ಜಾತಿ ಸಿಸ್ಟಮು. ಇಲ್ಲೂ ಅಷ್ಟೇ, ನಾನು ಗೂಗಲಲ್ಲಿ ಹುಡುಕ್ತೆ, ನನಗೆ ಅಷ್ಟೊಂದು ಏನೂ ಸಿಗಲಿಲ್ಲ. ಬಟ್ ರಾಜ್ಕುಮಾರ್ ಅಕಾಡೆಮಿ ಒಂದೇ ಅಕಾಡೆಮಿ ಅಂತಲ್ಲ, ನಾನು ಸುಮಾರು ಒಂದು 4ರಿಂದ 5 ಅಕಾಡೆಮಿಗಳನ್ನು ಟೆಸ್ಟ್ ಸೀರೀಸ್ ಸಿನಾಪ್ಸಿಸ್ ಪ್ರೀವಿಯಸ್ ಇಯರ್ದೇ ತೊಗೊಳ್ಳಿ. ನೀವು ಇದೇ ವರ್ಷದ್ದೇನು ಫ್ರೆಶ್ ಆಗಿ ದುಡ್ಡು ಕೊಟ್ಟು ತೊಗೋಬೇಕಂತ ಏನಿಲ್ಲ, ಹಳೆ ವರ್ಷದ್ದು. ಬಟ್ ಕರೆಂಟ್ ಅಫೇರ್ಸ್ ಡೈನಾಮಿಕ್ ಆಗಿ ಈಗ ಕೇಳ್ತಿರೋದ್ರಿಂದ ಸ್ವಲ್ಪ ನೀವು ಯೋಚನೆ ಮಾಡೋ ರೀತಿಯೂ ಸ್ವಲ್ಪ ಡೈನಾಮಿಕ್ ಆಗಿರಬೇಕು. ಯಾಕಂದರೆ ನ್ಯೂಸ್ ಪೇಪರ್ ಓದ್ತಿರ್ಬೇಕಾದ್ರೆ ನಿಮಗೆ ಸಡನ್ನಾಗಿ ಫ್ಲ್ಯಾಶ್ ಆಗಬೇಕು, ಓಕೆ ಈ ಟಾಪಿಕ್ ನಾನು ಓದ್ತಿದ್ದೀನಿ, ಮೇನ್ಸಲ್ಲಿ ಈ ಟಾಪಿಕ್ ಮೇಲೆ ಈ ರೀತಿ ಆನ್ಸರ್ ಬರ್ಬೋದು ಅಂತ. ಅದೇ ರೀತಿ ಇವೆಲ್ಲ ಸ್ಟ್ಯಾಟಿಕ್ ಕ್ವೆಶನ್ಸು. ಇಲ್ಲಿ ನೋಡಿ, ಡಿಸ್ಕಸ್ ದ ಒರಿಜಿನ್ ಆಫ್ ದ ಕಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ, ವಾಟ್ ಆರ್ ದ ಡಿಫ್ರೆನ್ಸ್ ಆ್ಯಂಡ್ ಸಿಮಿಲಾರಿಟೀಸ್ ಬಿಟ್ವೀನ್ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ವರ್ಣ ಸಿಸ್ಟಮ್. ಸೊ ಇದು ರಾಜ್ಕುಮಾರ್ ಅಕಾಡೆಮಿದು ಸಿನಾಪ್ಸಿಸ್ಸು ಚೆನ್ನಾಗಿದೆ ಅನ್ನಿಸ್ತು. ವೆರಿ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆನ್ಸರು. ಇದನ್ನು ನಾನು ತೊಗೊಂಡು ಯೂನಿಟ್ 1 ಟಾಪಿಕ್ 1 ಇದರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನನ್ನದೇ ಒಂದು ಕನ್ಕ್ಲೂಷನ್ ಏನೋ ಎಕ್ಸ್ಟ್ರಾ ಬರೆದಿದ್ದೀನಿ ನೋಡಿ. ಕಾಸ್ಟ್ ಸಿಸ್ಟಮ್ ಎನ್ಶೂರ್ ದ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಸೋಷಿಯಲ್ ರೆಕಾಗ್ನಿಷನ್ ಟು ದ ಇಂಡಿವಿಜುವಲ್. ಇಟ್ ಈಸ್ ದ ಇಂಡಿವಿಜುವಲ್ ಕಾಸ್ಟ್ ದಟ್ ಚಾನಲೈಸಸ್ ಇಟ್ಸ್ ಚಾಯ್ಸ್ ಇನ್ ದ ಮ್ಯಾರೇಜ್, ಪ್ಲೇಸ್ ದ ರೋಲ್ಸ್ ಇನ್ ದ state club, the orphanage and the benefit society. Huge discrimination between the lower caste and upper caste, and exploitation is the threat now to the present society. ಅಂದರೆ ನಾನು ಸ್ಟ್ಯಾಟಿಕ್ ಇದ್ರೂ ಡೈನಮಿಕ್ ಕನ್ಕ್ಲೂಷನಲ್ಲಿ ಹೇಗೆ ಕನ್ಕ್ಲೂಡ್ ಮಾಡಿದ್ದೀನಿ ದ ಕಾಂಟೆಂಪ್ರವರಿ ಸೊಸೈಟಿಗೆ ಲಿಂಕ್ ಮಾಡಿ ಅಂತ ನಂದೇನೋ ಒಂದು ಪಾಯಿಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ನೀವು ಇನ್ನೂ ಕ್ರಿಯೇಟಿವ್ ಆಗಿದ್ದರೆ ಅಥವಾ ನಿಮ್ಗೆ ಇನ್ನೂ ಚೆನ್ನಾಗಿ ಬರೆಯೋಕ್ಕೆ ಬರೋದ್ರೆ ನೀವು ಬರಿಬೋದು. ನೆಕ್ಸ್ಟ್ ಎಮರ್ಜೆನ್ಸ್ ಆಫ್ ರಿಲಿಜನ್. ಓಕೆ, ಇಲ್ಲಿ ಯಾರ್ದೋ ಒಬ್ರದ್ದು ಆನ್ಸರ್ ಕಾಪಿ ನಾನು ಅದೇ ಪ್ರೀವಿಯಸ್ ಹೇಗೆ ಮಾಡಿದ್ನೋ ಅದೇ ರೀತಿ, ಬಟ್ ಅದ್ರ ಇಂಟ್ರೊಡಕ್ಷನ್ ನನಗೆ ಅಷ್ಟು ಚೆನ್ನಾಗಿಲ್ಲ ಅನ್ನಿಸ್ತು. ಸೊ ನನ್ನದೇ ಆದಂಥ ಇಂಟ್ರೊಡಕ್ಷನನ್ನು ಬರ್ಕೊಂಡಿದ್ದೀನಿ. ಇಲ್ಲಿ ಇಂಟ್ರೊಡಕ್ಷನ್ ಟು ದ ನೆಕ್ಸ್ಟ್ ಕ್ವೆಶನ್ ಅಂತ ಬರೆದಿದ್ದೀನಿ. ಸೊ ಆನ್ಸರ್ ನೋಡೋಣ. ನೆಕ್ಸ್ಟ್ ಎಮರ್ಜೆನ್ಸ್ ಆಫ್ ರಿಲಿಜನ್ ಯಾವ ರೀತಿ ಆನ್ಸರ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಅಥವಾ ಫ್ರೇಮ್ ಮಾಡಿದ್ದೀನಿ ಅಂತ ಇಲ್ಲಿ ನೋಡಿ. ಎಗೇನ್ ಇದು ನನ್ನ ಆನ್ಸರ್ ಅಲ್ಲ. Explain the reason behind the emergence of religious during the 16th century. ಅಗೇನ್ ಇದು ನನ್ನ ಸೀನಿಯರ್ ಒಬ್ಬರು ಬರೆದಿರುವಂಥ ಆನ್ಸರು. ಸೊ ಇಂಟ್ರೊಡಕ್ಷನ್ ಕ್ಯಾನ್ ಬಿ ಬೆಟರ್ ಅಂದರು, ಅದಕ್ಕೆ ನಾನು ನನ್ನದೇ ಆದಂಥ ಓನ್ ಇಂಟ್ರೊಡಕ್ಷನ್ ಅಲ್ಲಿ ಹಾಕ್ತೆ. ನೆಕ್ಸ್ಟ್ ರೀಸನ್ ಫಾರ್ ದ ರಿಲಿಜಿಯಸ್ ಮೂಮೆಂಟ್ಸ್. ನೋಡಿ ಎಷ್ಟು ಚೆನ್ನಾಗಿ ಈ ಫ್ಲೋ ಚಾರ್ಟಲ್ಲೇ ಅವ್ರು ಹಾಕ್ಬಿಟ್ಟಿದ್ದಾರೆ. ಸೊ ಈ ರೀತಿ ನಾನು ಕಲ್ತಿದ್ದೆ, ಈ ರೀತಿ ನನಗೇನು ಸಡನ್ನಾಗಿ ಈ ರೀತಿ ಫ್ಲೋಟ್ ಚಾರ್ಟ್ ಬರಿಬೇಕು, ಕರೆಂಟ್ ಅಫೇರ್ಸ್ ಕಂಟೆಂಟ್ನ ಆ್ಯಡ್ ಮಾಡಬೇಕು ಅಥವಾ ಪಾಯಿಂಟ್ಸ್ ವೈಸ್ ಬರಿಬೇಕು, ಕನ್ಕ್ಲೂಷನನ್ನು ಈ ರೀತಿ ಕೊಡಬೇಕು, ಬಾಡಿ ಇಂಟ್ರೊಡಕ್ಷನಲ್ಲಿ ಒಂಥರ ಏನೋ ಒಂದು ಓದಿದ ತಕ್ಷಣ ಇಂಟ್ರೊಡಕ್ಷನ್, ಓಕೆ ಇವನಿಗೇನೋ ಟಾಪಿಕ್ ಬಗ್ಗೆ ವಿಷಯ ಗೊತ್ತು ಅನ್ನೋ ಥರ ಎಕ್ಸಾಮಿನರ್ನ ಅಟ್ರ್ಯಾಕ್ಟ್ ಮಾಡಬೇಕು. ಇದೆಲ್ಲ ನನಗೆ ಒಂದೇ ದಿನಕ್ಕೆ ಬಂದಿದ್ದಲ್ಲ. ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಓದ್ತಾ ಅಥವಾ ಡಿಫ್ರೆಂಟ್ ಸಿನಾಪ್ಸಿಸ್ನ, ಡಿಫ್ರೆಂಟ್ ಆನ್ಸರ್ಸ್ ಕಾಪೀಸ್ನ, ಡಿಫ್ರೆಂಟ್ ಬುಕ್ಸ್ನ ಅಥವಾ ಕಂಟೆಂಟನ್ನ, ನ್ಯೂಸ್ ಪೇಪರ್ಸ್ನ ಓದ್ತಾ ಇರಬೇಕಾದ್ರೆ ನಿಮಗೊಂದು ಐಡಿಯಾ ಬಂದುಬಿಡುತ್ತೆ. ನೋಡಿ ಇಲ್ಲಿ ಫ್ಲೋ ಚಾರ್ಟಲ್ಲೇ ಎಷ್ಟು ಚೆನ್ನಾಗಿ ರಿಲಿಜಿಯಸ್ ಮೂಮೆಂಟ್ಸ್ಗೆ ರೀಸನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಲ್ಲಿ ನಂಬರ್ ಆಫ್ ವರ್ಡ್ಸನ್ನು ನೀವು ರೆಡ್ಯೂಸ್ ಮಾಡ್ದಂಗೆ ಆಯಿತು. ವಿತಿನ್ 250 ವರ್ಡ್ಸಲ್ಲಿ ಅಲ್ಲಿ ಆರಾಮಾಗಿ ಎಕ್ಸಾಮಿನರ್ಗೆ ಈಸಿ ಆಗುತ್ತೆ ಈ ರೀತಿ ಕರೆಕ್ಷನ್ ಮಾಡೋದಕ್ಕೆ, ಮತ್ತು ಅವ್ರಿಗೆ ಖುಷಿ ಕೂಡ ಆಗುತ್ತೆ. ಓಕೆ, ಇಷ್ಟೇ ಇರೋದು, ಇಷ್ಟನ್ನೇ ನೀಟಾಗಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಅಂತ. ನೆಕ್ಸ್ಟು ರೀಸನ್ ಫಾರ್ ಡಿಕ್ಲೈನ್. ಯಾಕೆ ಏನು ಕೇಳಿದ್ದಾರೆ, ಎಮರ್ಜೆನ್ಸ್ ಆಫ್ ದ ರಿಲಿಜಿಯಸ್ ಮೂಮೆಂಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಅನಿಮಲ್ ಸ್ಯಾಕ್ರಿಫೈಸ್, ಕಾಸ್ಟ್ ಸಿಸ್ಟಮ್,
ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ಯೂಸ್ ಮಾಡಿರೋಗಿರ್ಬೋದು, ಕಂಡೀಷನ್ಸ್ ಆಫ್ ಇಂಪ್ರೂವ್ಡ್ ಎಕನಾಮಿಕ್ ಕಂಡೀಷನ್ಸ್ ಆಫ್ ವೈಶ್ಯಾಸ್. ಸೊ ಇದನ್ನೆಲ್ಲ ನಾನು ತೊಗೊಂಡಿದ್ದೀನಿ. ಅಗೇನ್ ಶಿ ಆರ್ ಹಿ ಗಾಟ್ 9 ಮಾರ್ಕ್ಸ್, ವೆರಿ ಗುಡ್. ಸೊ ಇದು ನನಗೆ ಇಷ್ಟ ಆಯಿತು, ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಆಫ್ 2024 ಆ್ಯಂಡ್ 2025. ಇದು ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕರೆಂಟ್ ಅಫೇರ್ಸನ್ನು ನಾನು ಹೇಗೆ ಮೇನ್ಸ್ ಟಾಪಿಕ್ಕಿಗೆ ಲಿಂಕ್ ಮಾಡಿದೆ, ಅದು ನನ್ನ ಆನ್ಸರನ್ನು ಹೇಗೆ ಎನ್ರಿಚ್ ಮಾಡ್ತು, ಮತ್ತು ಮಾರ್ಕ್ಸ್ ಕೂಡ ಹೇಗೆ ಅವ್ರು ಜಾಸ್ತಿ ಕೊಡ್ತಾರೆ ನೀವು ಕರೆಂಟ್ ಅಫೇರ್ಸ್ ಟಾಪಿಕ್ ಹಾಕಿದ್ರೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮುಂದಿನ ಒಂದು ಒಳ್ಳೆ ಕಂಟೆಂಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.